ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಈ ಕ್ಷೇತ್ರದಾದ್ಯಂತ ಯಾವುದೇ ಒಂದು ರಸ್ತೆನೂ ಕೂಡ ಹಳ್ಳ ಬಿದ್ದಿರ್ತಕ್ಕಂಥ ರಸ್ತೆ ಇರಬಾರ್ದು. ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಡುವಂಥ ಒಂದು ರಸ್ತೆಗಳಾಗಬೇಕು ಅಂತೇಳಿ ನಮ್ಮ ಒಂದು ಅಭಿಲಾಷೆ ಇದೆ. ಅದರ ಪ್ರಕಾರ ಹಂತವಾಗಿ ನಮ್ಮ ಒಂದು ಕ್ಷೇತ್ರದಲ್ಲಿ ಈ ಒಂದು ರಸ್ತೆಗಳಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡವನಹಳ್ಳಿ ಗ್ರಾಮ, ರಾಘವೇಂದ್ರ ಬಡಾವಣೆ ಹಾಗೂ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡ್ಲಬೆಲೆ ಗ್ರಾಮ, ಅರೇನೂರು, ಮಲ್ಲೇನಹಳ್ಳಿ, ಸಿಲ್ಕ್ ಫಾರಂ ಗ್ರಾಮಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಆನೇಕಲ್ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಗುರಿ. ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಟಹಟ್ಟಿ ರಘುಪತಿ ರೆಡ್ಡಿ, ಮುಖಂಡರಾದ ಎಡವನಹಳ್ಳಿ ರಘು, ವೆಂಕಟೇಶ್, ಮಂಜುನಾಥ್, ನವೀನ್ ಗೌಡ, ಬಿದ್ರಗುಪ್ಪೆ ಶಂಕರ್ ರೆಡ್ಡಿ, ವೈರಾಜಪ್ಪ, ನರಸಿಂಹಮೂರ್ತಿ, ರಾಮಾಂಚಿ, ಚಲವಾದಿ ನಾಗರಾಜ್, ಶಿವಕುಮಾರ್ ಮೊದಲಾದವರು ಭಾಗವಹಿಸಿದ್ರು.
ರಾಘವೇಂದ್ರ ಬಡಾವಣೆ, ಹನುಮಾನ್ ಬಡಾವಣೆ, ಒಟ್ಟಾರೆಯಾಗಿ ರಾಘವೇಂದ್ರ ಬಡಾವಣೆಗೆ 50 ಲಕ್ಷ ರೂಪಾಯಿದು ಕಾಂಕ್ರೀಟ್ ರಸ್ತೆ ಮತ್ತು ಹನುಮಾನ್ ಬಡಾವಣೆಗೆ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ, ಬಿದಿರುಗುಪ್ಪೆ ಪಂಚಾಯತಿ ವ್ಯಾಪ್ತಿಯ ಇಂಡ್ಲಬೇಳೆ ಗ್ರಾಮಕ್ಕೆ 50 ಲಕ್ಷ ರೂಪಾಯಿ, ಅರೇನೂರು ಗ್ರಾಮಕ್ಕೆ 50 ಲಕ್ಷ, ಮಳೇನಹಳ್ಳಿ ಗ್ರಾಮಕ್ಕೆ 50 ಲಕ್ಷ, ಸಿಲ್ಕ್ ಫಾರಂ ರಸ್ತೆ, ಸ್ಮಶಾನ ರಸ್ತೆಗೆ 50 ಲಕ್ಷ, ಒಟ್ಟಾರೆ ಇವತ್ತು 3 ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಂಕ್ರೀಟ್ ರಸ್ತೆಗೆ ಇವತ್ತು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೂ ಕೂಡ ನಾಳೆನೂ ಕೂಡ ಎಂಬೆ ಗ್ರಾಮ ಪಂಚಾಯತಿ ಇದೆ, ನಾಳಿದ್ದು ಮುಗಳೂರು ಪಂಚಾಯತಿ ಇದೆ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಾರ್ವಜನಿಕರು ಯಾವ ರೀತಿಯಾಗಿ ರಸ್ತೆಗಳಿಗೆ ಹೋಗಿದೆ ಅಂತೇಳಿ ನಮಗೆ ಯಾವ್ದು ಮನವಿ ಕೊಟ್ಟಿರ್ತಾರೆ ಆ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಇವಾಗ ತಗೋತಾ ಇದ್ದೀವಿ. ಇವಾಗ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಈ ಕ್ಷೇತ್ರದಾದ್ಯಂತ ಯಾವುದೇ ಒಂದು ರಸ್ತೆನೂ ಕೂಡ ಹಳ್ಳ ಬಿದ್ದಿರ್ತಕ್ಕಂಥ ರಸ್ತೆ ಇರಬಾರ್ದು, ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಡುವಂಥ ಒಂದು ರಸ್ತೆಗಳಾಗಬೇಕು ಅಂತೇಳಿ ನಮ್ಮ ಒಂದು ಅಭಿಲಾಷೆ ಇದೆ. ಅದರ ಪ್ರಕಾರ ಹಂತವಾಗಿ ನಮ್ಮ ಒಂದು ಕ್ಷೇತ್ರದಲ್ಲಿ ಈ ಒಂದು ರಸ್ತೆಗಳಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ.